ಉಡುಪಿ ಜಿಲ್ಲೆಯಲ್ಲಿ ಸಿಎನ್ಜಿ ಗ್ಯಾಸ್ ಪೂರೈಕೆಯಲ್ಲಿ ತೀವ್ರ ಕೊರತೆ ಉಂಟಾಗಿದ್ದು ಆಟೋ ಚಾಲಕ ಮತ್ತು ಮಾಲೀಕರು ಹೈರಾಣಾಗಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಕೇವಲ 4 ಪೂರೈಕೆ ಕೇಂದ್ರಗಳಿದ್ದು ಎಲ್ಲಾ ಕಡೆಗಳಲ್ಲೂ ಪೂರೈಕೆ ಕಡಿತ ಆಗಿದೆ. ರಿಕ್ಷಾ ಚಾಲಕರು ಗ್ಯಾಸ್ ತುಂಬಿಸಲು ರಾತ್ರಿ ಹಗಲು ಎನ್ನದೇ ಸುಮಾರು 3 ರಿಂದ 4 ಗಂಟೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಕೂಡಲೇ ನಿರ್ಬಂಧವನ್ನು ತೆರವುಗೊಳಿಸಿ ಪಂಪ್ ತೆರೆಯಲು ಅನುಮತಿ ನೀಡಬೇಕೆಂದು ಒತ್ತಾಯಿಸಿ ಆಟೋ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಉಡುಪಿ ಜಿಲ್ಲೆಯಲ್ಲಿ 5,000ಕ್ಕೂ ಅಧಿಕ ಸಿಎನ್ಜಿ ಆಟೋ ರಿಕ್ಷಾ ಇದ್ದು ಉಡುಪಿ ತಾಲೂಕಿನಲ್ಲಿ 1,500ಕ್ಕೂ ಅಧಿಕ ಸಿಎನ್ಜಿ ಆಟೋ ರಿಕ್ಷಾಗಳಿವೆ. ಉಡುಪಿ, ಗುಂಡಿಬೈಲ್, ಮಲ್ಪೆ ಹಾಗೂ ಬ್ರಹ್ಮಾವರದಲ್ಲಿ ಸಿಎನ್ಜಿ ಪಂಪ್ಗಳಿವೆ. ಅದರಲ್ಲಿ ಈ ಪಂಪ್ಗಳಲ್ಲಿ ಸಮರ್ಪಕವಾಗಿ ಇಂಧನ ಸಿಗದೆ ರಿಕ್ಷಾ ಚಾಲಕರು ಪರದಾಡುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಲಾಯಿತು. ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಈ ದಿನವೇ ಉನ್ನತ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಕಂಪನಿಯ ಅಧಿಕಾರಿಗಳನ್ನು ಸಹ ಕರೆದು ಮಾತುಕತೆ ನಡೆಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಯಶೋಧ ಆಟೋ ಯೂನಿಯನ್ ಜಿಲ್ಲಾ ಅಧ್ಯಕ್ಷ ಕೆ. ಕೃಷ್ಣಮೂರ್ತಿ ಆಚಾರ್ಯ, ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ಮುನಿಯಲ್, ಸಿಐಟಿಯು ಸೇರಿದ ಆಟೋ ಸಂಘಟನೆಗಳ ನಿಯೋಗದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಉಡುಪಿ ಬ್ರಹ್ಮಾವರ ತಾಲೂಕು ಆಟೋ ಚಾಲಕರ ಸಂಘದ ಗೌರವ ಅಧ್ಯಕ್ಷರಾದ ರಾಜು ಪೂಜಾರಿ, ಅಧ್ಯಕ್ಷರಾದ ರಾಜು ಸಾಲ್ಯನ್, ಅಶ್ರಫ್, ನಾಗೇಶ್, ಉಮೇಶ್ ಪೂಜಾರಿ, ಉದಯ್ ಪೂಜಾರಿ, ಸದಾಶಿವ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಗಾಡಿ ಸರ್ವೆ ಮಾಡಿ, ಯಾಕಂದ್ರೆ ಬ್ರಹ್ಮಾವರ ಸಾಧಾರಣ ಒಂದು 300-400 ಮೇಲೆ ವೆಹಿಕಲ್ಗಳಿವೆ. ಮತ್ತೆ ಬಸ್ಸಿಗೆ ಕೊಟ್ಟಿದ್ದೀರಿ, ಈಗ ಕಾರಿಗೆ ಕೊಟ್ಟಿದ್ದೀರಿ, ಬೇರೆ ಬೇರೆ ಗೂಡ್ಸ್ ವೆಹಿಕಲ್ಗೆ ಕೊಟ್ಟಿದ್ದೀರಿ ಸಿಎನ್ಜಿನ. ಈಗ ಏನಾಗುತ್ತೆ ಕೇಳಿದ್ರೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ನಮ್ಗೆ ಇಲ್ಲಿ ಆಗ್ತಿದೆ, ಯಾರಿಗೂ ಕೊಡ್ಬಾರ್ದು. ನಮ್ದು ಆಕ್ಷೇಪ ಇಲ್ಲ, ಅದು ನೀವು ಸರ್ವಿಸ್ ಕೊಡಿ, ಒಬ್ಬರಾದ್ರೂ ಒಬ್ರು ಸರ್ವಿಸ್ ಕೊಡಿ. ನೀವು ನಿಮ್ಗೂ ಇಲ್ಲ ಇನ್ನೊಬ್ರಿಗೂ ಇಲ್ಲ ಅಂತ ಹೇಳಿದ್ರೆ ಆಕ್ಷೇಪ ನಿಲ್ಲಿಸಿದ್ದಾರೆ. ಆಗ ಹೇಗೆ ಮೇಂಟೈನ್ ಮಾಡ್ಲಿಕ್ಕೆ? 5,000 ರಿಕ್ಷಾ ಇದೆ, ಇದು ಅಂತ ಉಡುಪಿವರೆಗೆ ಮೂರೇ ಪೆಟ್ರೋಲ್ ಖಾಸಗಿ ಕಂಪನಿಗಳಿಗೆ ಅವರ ಲಾಭ ಮಾತ್ರ ನೋಡ್ತಾರೆ ಅಷ್ಟು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಡಮ್. ಕೋಟೇಶ್ವರದಲ್ಲಿ 79 ರೂಪಾಯಿ 70 ಪೈಸೆಗೆ ಸಿಗ್ತದೆ, ಇಲ್ಲಿ 80-83 ರೂಪಾಯಿ. ಅದೇ ರೀತಿಯ ಗ್ಯಾಸ್